ಕಾನೂನು ಇದೆ, ಬಟ್ ಅದು ಪಾಲನೆ ಆಗ್ತಿಲ್ಲ ಸರಿಯಾಗಿ, ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತಿಲ್ಲ. ಆದ್ರಿಂದ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಎದ್ದಿಲ್ಲದೆ ನಡೀತಿರುವಂತದ್ದು ನಾವು ನೋಡ್ತಾ ಹೋಗ್ಬೋದು. ಈ ಪಕ್ಷದವರು ಆ ಪಕ್ಷದ ಮೇಲೆ ಆರೋಪ ರೀತಿಯ AI ಮಾಡಾಕೊಂಡು ಮತ್ತೆ ಸಮಾಜಕ್ಕೆ ಒಂದಿಷ್ಟು ಮಾರಕ ಆಗುವಂತ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುವಂಥದ್ದು, ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಗಳನ್ನ ಹರಿದಾಡುವಂತೆ ಮಾಡುವುದು. ಇದೇನಾಗುತ್ತೆ ಅಂದ್ರೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ನಾವೇ ಹಾಳು ಮಾಡ್ಕೋತೀವಿ. ಅದಕ್ಕೆ ಅಲ್ವಾ ಇರಾನ್ ದೇಶದ ಈ ರೀತಿ ಪರಿಸ್ಥಿತಿ ಬಂದಿರೋದು. ಅಲ್ಲಿರುವಂತ ಈಗ ನೂತನ ಏನ್ ಖಮೇನಿಯರ್ ಮಗ ಸರ್ವಾಧಿಕಾರಿ ಆಗಿರ್ತಾನೆ, ಆ ಒಂದಿಷ್ಟು ದಾಳಿಯಲ್ಲಿ ಅವನು ಒಂದಿಷ್ಟು ಏನೋ ಕಾಲ್ನ ಕಳ್ಕೊಂಡಿದ್ದಾನೆ ಅಂತ ಒಂದಿಷ್ಟು ಮಾಹಿತಿ ಹರಿದಾಡ್ತಿತ್ತು. ಬಟ್ ಆ ಮಾಹಿತಿಯನ್ನು ಅಮೆರಿಕೆಗೆ ಗೊತ್ತಾಗಿದೆ. ಅಮೆರಿಕ ಏನ್ ಮಾಡುತ್ತೆ, ಅವನೇನಾದ್ರೂ ನೀವು ಸಂಬಂಧಪಟ್ಟಂತ ಮಾಹಿತಿ ಕೊಟ್ರೆ 92 ಕೋಟಿ ನಿಮ್ಗೆ ಆಫರ್ ಕೊಡ್ತೀನಿ ಅಂತ ಅಮೆರಿಕ ಮಾಡಿದೆ. ಅಂದ್ರೆ ಸರ್ವನಾಶ ಮಾಡಕ್ಕೆ ಯಾವ ರೀತಿ ಆಫರ್ ಕೊಡ್ತಿದೆ ನೋಡಿ ಅಮೆರಿಕ. ಈ ರೀತಿಯ ಘಟನೆಗಳು ನಡೀಬಾರ್ದು ಅಂತಾನೆ ಆ ದೇಶ ಏನು UAE ದೇಶ ಏನ್ ಮಾಡಿದೆ, ಈ ರೀತಿಯ ಕಾನೂನನ್ನು ಜಾರಿಗೆ ತಂದಿರುವಂತದ್ದು. ದಯವಿಟ್ಟು ಎಚ್ಚರಿಕೆ ವಹಿಸಬೇಕು. ನೀವು ಯಾರ್ಯಾರು ಈ ರೀತಿಯ ವಿಡಿಯೋಗಳು ಮಾಡ್ತಿರೋ, AI ವಿಡಿಯೋ ಮಾಡ್ತಿರೋ ಅಥವಾ ಒಂದಿಷ್ಟು ವ್ಯಕ್ತಿಗಳನ್ನ ಬಗ್ಗೆ ನೀವು ಮಾಡ್ತಿರೋ, ಯಾಕಂದ್ರೆ ಕಾನೂನು ಇದೆ ನಮ್ಮ ಭಾರತ ದೇಶದಲ್ಲಿ.